धम्मं नमामि संघं नमामि। नमो तस्सा भगवतो अरहतो सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। इतिपिसो भगवान् सम्मा सम्बुद्धो विचारः सम्पन्नो सुखतो लोकविभो अनोकयो पुरिसधम्मसारथे सत्ताहेव मनुस्सानं बुद्धो भगवाति। नमो तस्सा सम्मा सम्बुद्धस्सा। स्वात्तापो भगवता धम्मो सन्निधिको अकालिको एहिमस्सिको वनैको पाश्चात्तं वेदितव्यो विज्ञोति। नमो तस्सा नैयानिकस्सा धम्मस्सा सुपतिवन्नो भगवतो सावकसङ्घो गुरुपटिपन्नो भगवतो सावकसङ्घो न्यायपटिपन्नो भगवतो सावकसङ्घो स्वामीचिपटिपन्नो भगवतो सावकसङ्घो। यदिदं चत्वारि पुरुषयुगानि आचार्यपूतना एष भगवतो सावकसङ्घो आहुनेयो आहुनेयो भक्तिनेयो अञ्जलिकरणीयो अनोत्तरं पुण्यं खेदं लोकस्यादि। नमो तस्सा अट्टार्यपोखरा महासङ्घस्सा भवतु सर्वमङ्गलं रक्षन्तु सर्वदेवता सर्वबुद्धानुभावेन सदा सोऽपि भवन्तु ते। भवतु सर्वमङ्गलं रक्षन्तु सर्वदेवता सर्वधर्मानुभावेन सदा सोऽपि भवन्तु ते। भवतु सर्वमङ्गलं रक्षन्तु सर्वदेवता सर्वसङ्घानुभावेन सदा सोऽपि भवन्तु ते। साधु साधु साधु। तस्सा नमो तस्सा भगवतो अरहतो सम्मा सम्बुद्धस्सा। सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। बुद्धं शरणं गच्छामि। धम्मं शरणं गच्छामि।
गच्छामि द्वितीयम्पि बुद्धं शरणं गच्छामि द्वितीयम्पि धम्मं शरणं गच्छामि द्वितीयम्पि धम्मं शरणं गच्छामि द्वितीयम्पि संघं शरणं गच्छामि द्वितीयम्पि संघं शरणं गच्छामि तृतीयम्पि बुद्धं शरणं गच्छामि तृतीयम्पि बुद्धं शरणं गच्छामि तृतीयम्पि धम्मं शरणं गच्छामि तृतीयम्पि धम्मं शरणं गच्छामि तृतीयम्पि संघं शरणं गच्छामि तृतीयम्पि संघं शरणं गच्छामि पाणातिपाता वेरमणि सिक्खापदं समादयामि आदिन्नदाना वेरमणि सिक्खापदं समादयामि कामेषु मिच्छाचार वेरमणि सिक्खापदं समादयामि मुसावादा वेरमणि सिक्खापदं समादयामि सुरामेरय मज्जा प्रमादत्वान वेरमणि सिक्खापदं समादयामि ಧರ್ಮಬಂಧುಗಳೇ, ಈಗ ಪಾಲಿ ಭಾಷೆನ ಹೇಳಿ ಅದನ್ನ ಕನ್ನಡದಲ್ಲಿ ಒಟ್ಟಾಗಿ ಹೇಳ್ತೀವಿ. ನಾನು ಪ್ರಾಣಹತ್ಯೆಯನ್ನು ಮಾಡುವುದಿಲ್ಲ. ನಾನು ಕಳ್ಳತನವನ್ನು ಮಾಡುವುದಿಲ್ಲ. ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ. ನಾನು ಸುಳ್ಳನ್ನು ಹೇಳುವುದಿಲ್ಲ. ನಾನು ಹೆಂಡಸರಾಯಿ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ. ನಾನು ಬುದ್ಧ ಧರ್ಮ ಸಂಘವೆಂಬ ತ್ರಿರತ್ನಗಳಲ್ಲಿ ವಿಶ್ವಾಸವುಳ್ಳವರಾಗಿ ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ. ವಿಸರಣೇನ ಸದ್ದಿಂ ಪಂಚಶೀಲಂ ಧಮ್ಮಂ ಸಾಧುಕಂ ಸುರಕ್ಷಿತಂ ಕೃತ್ವಾ ಅಪಮಾದೇನ ಸಂಪಾದೇತ. ಸಾಧು ಸಾಧು ಸಾಧು. ವಿಷಯ ಧರ್ಮದ ವಿಚಾರ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪ್ರಾರಂಭವಾದ ಬೌದ್ಧ ಧರ್ಮ ಸುಮಾರು 1ನೇ ಶತಮಾನದವರೆಗೂ ಉಚ್ಚಾರಿಸುತ್ತಿದೆ ಭಾರತದಲ್ಲಿ. ನಂತರ 1000 ವರ್ಷಗಳು ಅದು ಭಾರತದಿಂದ ನಾವತ್ತೆ ಅದೇ ಒಂದು ದೊಡ್ಡ ಆಶ್ಚರ್ಯ. ಅಷ್ಟೊಂದು ವರ್ಧಮಾನದ ಧರ್ಮ ಕಣ್ಮರೆ ಆಯಿತು ಅಂದರೆ ಒಂದು ಕಠಿಣ ವಿಷಯ. ಆದರೂ ಭಾರತದ ಹೊರಗಡೆ ಚೈನಾ, ಜಪಾನ್, ಮಂಗೋಲಿಯಾ ಮತ್ತು ದಕ್ಷಿಣ ಏಷ್ಯಾ ಸೇರಿದಂತೆ ಸುಮಾರು 35 ದೇಶಗಳಲ್ಲಿ ಧರ್ಮ ಆ ದೇಶಗಳ ಧರ್ಮವಾಗಿ ಪರಿಪಾಲನೆಯಾಗಿದೆ. ಈಗ ಯುರೋಪ್, ಅಮೆರಿಕಗಳು ಮತ್ತು ದಕ್ಷಿಣ ಅಮೆರಿಕಗಳು ಕೂಡ ಬೆಳೀತಾರೆ. ಮೊನ್ನೆ ತಾನೇ ನಮ್ಮ ಅನುಭವದಲ್ಲಿ ಮೀಟ್ಕೊಂಡು ಹೋಗಲು ವಿಶ್ವಸಂಸ್ಥೆ ಪ್ರತಿ ವರ್ಷವೂ ಹೋಗಿ ಬುದ್ಧ ಜಯಂತಿಯನ್ನು ಆಚರಿಸುತ್ತದೆ. ಅದು ಒಂದೊಂದು ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಆಚರಣೆ ಮಾಡುತ್ತೆ. ಈ ಸಲ ವಿವೇಕಾನಂದ ಮಾಡುತ್ತೆ. ಅದಕ್ಕೆ ನಮ್ಮ ಬುದ್ಧ ಭಗವಾನರ
ವೆಹಿಕಲ್ ಅಂದರೆ ಧಾತುವನ್ನ ಈ ದೇಶದಿಂದ ದೆಹಲಿಯಿಂದ ಅಲ್ಲಿಂದ ವಿಯೆಟ್ನಾಂಗೆ ಏರ್ಫೋರ್ಸ್ ವಿಮಾನದಲ್ಲಿ ಕೊಂಡೊಯ್ಯಿತು. ನೋಡಿ, ಇದೊಂದು ಎಷ್ಟು ಪ್ರಪಂಚದಲ್ಲಿ ಯಾವ ಪ್ರಭಾವಿ ಇಲ್ಲದೇ ಇರುವ ಒಂದು ಸವಲತ್ತು ಬುದ್ಧರಿಗೆ ಅಂದರೆ ಬುದ್ಧರನ್ನ ಪ್ರತಿಯೊಂದು ದೇಶದ ಅಧ್ಯಕ್ಷರಿಗೆ ಸಮಾನ ಸ್ಥಾನಮಾನವಾಗಿ ಅವರಿಗೆ ಪರಿಗಣಿಸಲಾಗಿದೆ ಮತ್ತು ಗೌರವವನ್ನು ನೀಡಿದ್ದಾರೆ. ಹಾಗೆ ಅದರಿಂದಲೇ ಒಂದು ಏರ್ಫೋರ್ಸ್ ವಿಮಾನದಲ್ಲಿ ಬುದ್ಧರ ಧಾತುವನ್ನು ಕೊಂಡೋಗಿ ವಿಯೆಟ್ನಾಂನಲ್ಲಿ ಇಟ್ಟು ಅಲ್ಲಿ ಒಂದು ತಿಂಗಳ ಕಾರ್ಯಕ್ರಮವಿದೆ. ಲಕ್ಷಾಂತರ ಮಂದಿ ಸುತ್ತಮುತ್ತಲ ದೇಶಗಳಿಂದ ಒಂದು ಧಾತುವನ್ನು ನೋಡಿಕೊಂಡು 10 ಮೈಲಿ ವಂದತೆ ಹೇಳ್ತಾ ಇದ್ದೀನಿ. ನಮಗೆ ಈ 10 ಕಿಲೋಮೀಟರ್ ರೋಡ್ ತುಂಬಾ ಅವರೇ ಜನರು ಎಲ್ಲ ದೃಷ್ಟಿಯಿಂದ ಒಂದು ನಿಂತುಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯ ಒಂದು ಸ್ಟೇಟಸ್ ಅಂತ ಅವರು ಬುದ್ಧ ಭಗವಾನರಿಗೆ ಪ್ರಪಂಚದಾದ್ಯಂತ ಇದೆ. ಅದಷ್ಟೇ ಅಲ್ಲ, ಈಗ ಯುರೋಪ್ ಅಮೆರಿಕದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಈಗ ಆಫ್ರಿಕಾದಲ್ಲಿ ಬೆಳೀತಾ ಇದೆ ಅಂತ ಕೇಳಿ ಬಹಳ ಸಂತೋಷ ಆಗಿದೆ.